ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ KCET ರಿಸಲ್ಟ್ಸ್ ಬಂದ ಮೇಲೆ ಅದನ್ನು ನೋಡಿದ ಮೇಲೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀರಾ, ರಿಸಲ್ಟ್ ಸರಿಯಾಗಿ ಬಂದಿಲ್ಲ, ರ್ಯಾಂಕಿಂಗ್ ಕೊಟ್ಟಿಲ್ಲ, ನಾನು ಫ್ರೆಷರ್ ಆಗಿದ್ರು ಕೂಡ ನನಗೆ ಅಲ್ಲಿ ರ್ಯಾಂಕಿಂಗೇ ಅನೌನ್ಸ್ ಆಗಿಲ್ಲ, ರಿಪೀಟರ್ಸ್ದೇನೋ ಮಾರ್ಕ್ಸ್ ಎಂಟ್ರಿ ಮಾಡ್ದೇ ತಪ್ಪಾಗಿರ್ಬೋದು, ಬಟ್ ನಾನು ಫ್ರೆಷರ್, ನಂದು ಕೂಡ ರಿಸಲ್ಟ್ಸ್ ಬಂದಿಲ್ಲ, ಈ ರೀತಿ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಎಷ್ಟೊಂದು ಎಡವಟ್ಟುಗಳನ್ನು ಮಾಡಿದ್ದಾರೆ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತೇಳಿ. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕೆ ಇವತ್ತೊಂದು ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಎಕ್ಸಾಮಿನೇಷನ್ ಅಥಾರಿಟಿಯವರೇ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ, ಇಲ್ಲಿ ಅಪ್ಡೇಟ್ ಒಂದು ನೋಟಿಫಿಕೇಶನ್, ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಯಾರ್ದೆಲ್ಲ ರಿಸಲ್ಟ್ ಬಂದಿಲ್ಲ ಅಲ್ವಾ, ಎಲ್ಲರೂ ಕೂಡ ಗಮನ ಇಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ, ಆಯ್ತಾ? ಸುಮ್ಮನೆ ಹರಿಬರಿ ಮಾಡಿಬಿಟ್ಟು ಇವಾಗ ನಾನು ಏನೋ ಹೇಳಿದ ತಕ್ಷಣ ಹೋಗಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಚೆಕ್ ಮಾಡ್ತಾ ಕೂರಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡೋದಿದೆ. ಆದರೆ ಅದಕ್ಕಿಂತ ಮೊದಲು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಕೂಡ ತಕ್ಷಣ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಕವರ್ ಮಾಡ್ತೀನಿ CET ಕೌನ್ಸಿಲಿಂಗ್ ಮುಗಿಯೋವರೆಗೂ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಪಾಪ ಯಾವುದೋ ಒಬ್ಬ ವಿದ್ಯಾರ್ಥಿ ಇದೇ ಥರದ ಸಮಸ್ಯೆನ ಫೇಸ್ ಮಾಡ್ತಾ ಇರ್ಬೋದು ಆ್ಯಂಡ್ ಅವನಿಗೆ ವಿಡಿಯೋ ರೆಕಮೆಂಡೇಷನಲ್ಲಿ ತಲುಪತ್ತೆ ನೀವು ಲೈಕ್ ಮಾಡೋದ್ರಿಂದ. ಆ್ಯಂಡ್ ಅದರಿಂದ ಅವನಿಗೆ ಯೂಸ್ ಆಯಿತು ಅಂದರೆ ಈ ವಿಡಿಯೋದಲ್ಲಿ ಸಿಗುವಂಥ ಇನ್ಫಾರ್ಮೇಷನಿಂದ ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ. ಓಕೆನಾ, ಹೇಳಿದ್ದಂತೂ ಆಯಿತು. ಇನ್ನು ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, UGCET 2024 ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು 2024 ಅಂಕಗಳನ್ನು ನಮೂದಿಸುವ ಲಿಂಕ್. ಇದನ್ನು ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೇನು ಬರುತ್ತೆ ಅಂತ ಅಂದರೆ, ನಿಮ್ಮ ಬೋರ್ಡ್ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಲಿಂಕ್ ಬರುತ್ತೆ. ಯಾರ್ದೆಲ್ಲ ರ್ಯಾಂಕಿಂಗ್ ಬಂದಿಲ್ಲ ಅಲ್ವಾ, ನಿಮ್ದೆಲ್ಲ ಅಲ್ಲಿ ರ್ಯಾಂಕಿಂಗಲ್ಲಿ ಫುಲ್ಲೆಲ್ಲ ಬ್ಲ್ಯಾಂಕ್ ಬಂದಿದೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ QE ಮಾರ್ಕ್ಸಲ್ಲಿ ಬ್ಲ್ಯಾಂಕ್ ಬಂದಿದೆಯಲ್ಲ, ಅವರೆಲ್ಲ ಹೋಗಿ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಓಕೆನಾ, ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗಬೇಕಾಗತ್ತೆ. ಇದ್ರ ಮುಂದೆ ಇರುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಈ ಸಲ ಏನೋ ಬಹಳಷ್ಟು ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನಾವಿಲ್ಲಿ ಮತ್ತೆ ಮಾರ್ಕ್ಸ್ ಎಂಟ್ರಿ ಮಾಡ್ತೀವಿ. ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ಹೊಸ ರಿಸಲ್ಟ್ ಏನಾದರೂ ಬಿಡ್ತಾರಾ ಅಂಥೇಳಿ. ಹೊಸ ರಿಸಲ್ಟ್ಸ್ ಅಂತೂ ಖಂಡಿತ ಬಿಡೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊಸ ರಿಸಲ್ಟ್ಸ್ ಯಾವ ಕಾರಣಕ್ಕೂ ಬಿಡೋದಿಲ್ಲ. ರಿಸಲ್ಟ್ಸ್ ಏನೇನಾದರೂ ತುಂಬ ಜನರದ್ದು, ಆಲ್ಮೋಸ್ಟ್ ಇವಾಗ 1-2 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿದ್ದಾರಲ್ವಾ, ಆಲ್ಮೋಸ್ಟ್ ಅದರಲ್ಲಿ 1.5 ಲಕ್ಷ ಜನದಷ್ಟು ಏನಾದರೂ ತಪ್ಪಾಗಿತ್ತು ಅಂದರೆ ಆವಾಗ ಮಾತ್ರ ಅವರು ಹೊಸ ರಿಸಲ್ಟ್ಸ್ಗಳನ್ನ ಅನೌನ್ಸ್ ಮಾಡ್ತಾರೆ. ಬಟ್ ಈಗ ಅಂಥ ಕೇಸ್ ಇಲ್ಲ ಇಲ್ಲಿ. ಸೊ ಅಷ್ಟೊಂದು ಜನದ್ದೇನು ಎಡವಟ್ಟಾಗಿಲ್ಲ ಇಲ್ಲಿ. ಹಾಗಾಗಿ ಹೊಸ ರ್ಯಾಂಕಿಂಗ್ಸ್ನ ಎಲ್ಲೂ ಬಿಡೋದಿಲ್ಲ. ಅಂದರೆ ಹೊಸ ರಿಸಲ್ಟ್ಸ್ ಏನು ಬಿಡೋದಿಲ್ಲ, ಬಟ್ ಹೊಸ ರ್ಯಾಂಕಿಂಗ್ ಬರುತ್ತೆ. ಹೊಸ ರ್ಯಾಂಕಿಂಗ್ ಹೇಗೆ ಬರುತ್ತೆ ಅಂತ ಅಂದರೆ ಹೇಳ್ತೀನಿ ಕೇಳಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಂದೇ ರಿಸಲ್ಟ್ ಶೀಟ್ ಇದು, ನೀವೇ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು, ಪಕ್ಕದಲ್ಲಿ G55 ಅಂತ ಇದೆ. ಈ G55 ಅಂದ್ರೇನು, ನಿಮ್ಮದು ರ್ಯಾಂಕಿಂಗ್, ಮೇಯ್ನ್ ರ್ಯಾಂಕಿಂಗಲ್ಲಿ G55 ಅಂತ ಏನೂ ಇರೋದಿಲ್ಲ, ಜಸ್ಟ್ ನಂಬರ್ ಇರುತ್ತೆ. ನಿಮ್ದು 2000 ರ್ಯಾಂಕ್ ಬಂದರೆ 2000 ರ್ಯಾಂಕ್, 3000 ಬಂದಿದ್ರೆ 3000. ಬಟ್ G55 ಅಂತ ಅಂದರೆ ನಿಮ್ಮದು ಸಪ್ರೇಟಾಗಿ ರ್ಯಾಂಕ್ ಕೊಟ್ಟಿದ್ದಾರೆ ಅಂಥೇಳಿ. ಅಂದರೆ ಈಗ ಮೇಯ್ನ್ ರಿಸಲ್ಟ್ಸ್ ಏನಿದೆ ಅದನ್ನು ಬಿಟ್ಟು ಸಪ್ರೇಟಾಗಿ ನಿಮ್ದು ರ್ಯಾಂಕ್ ಬಂದಿರುತ್ತೆ ಅಂಥೇಳಿ. ಸೊ ನಿಮಗೂ ಕೂಡ ಇದೇ ಬರುವಂಥದ್ದು. ಈಗ ಯಾರ್ದೆಲ್ಲ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ ಅಲ್ವಾ, ಬ್ಲ್ಯಾಂಕ್ ಶೀಟ್ ಬಂದಿದೆಯಲ್ಲ, ಅವರೆಲ್ಲ ಹೋಗಿ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 4 ಡೇಸ್ 5 ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ. ಅವ್ರು ಅಟ್ಲೀಸ್ಟ್ ಒಂದು 2 ಡೇಸಲ್ಲಂತೂ ಅಪ್ಡೇಟ್ ಆಗಿಬಿಡುತ್ತೆ ಕೆಲವ್ರದ್ದು. ಅಟ್ಲೀಸ್ಟ್ ನೀವು ಒಂದು ಮಿನಿಮಮ್ 4 ಡೇಸ್ ಅಂತೂ ವೆಯ್ಟ್ ಮಾಡಿ ನೋಡಿ. ಅದಾದಮೇಲೆ ನಿಮಗೆ ಸಪ್ರೇಟ್ ಲಿಂಕ್ ಕೊಡ್ತಾರೆ. ಅಂದರೆ ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಒಂದು ಸಪ್ರೇಟ್ ಲಿಂಕ್ ಬರುತ್ತೆ. ಅದನ್ನು ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ರ್ಯಾಂಕ್ ಬಂದಿದೆ ಅಂತ ಹೇಳಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿದ ಕೂಡಲೇ ಈ ರೀತಿ ನಿಮಗೆ ರಿಸಲ್ಟ್ ಶೀಟ್ ಬರುತ್ತೆ. G55 ಅಂತ ಪಕ್ಕದಲ್ಲಿ ಮೆನ್ಷನ್ ಆಗಿರುತ್ತೆ. ನಂದೇನು ಪ್ರಾಬ್ಲಮ್ ಆಗಿತ್ತು ಅಂತ ಅಂದರೆ, ನಾನು CET ಮಾರ್ಕ್ಸ್ನ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೆ. ಐ ಥಿಂಕ್ ಇದನ್ನು ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. CETಯಲ್ಲಿ ರಿವ್ಯಾಲ್ಯೂಯೇಷನ್ ಆಪ್ಷನ್ ಅನ್ನೋದೇ ಇರಲಿಲ್ಲ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಬಯಾಲಜಿ 45 ಮಾರ್ಕ್ಸ್ ಇದೆ ಅಲ್ಲ. ಸೊ ಈ 45 ಮಾರ್ಕ್ಸ್ ನನಗೆ ಮುಂಚೆ ಬಂದಿರಲಿಲ್ಲ. ಫಸ್ಟ್ ಟೈಮ್ ನನಗೆ ರಿಸಲ್ಟ್ಸ್ ಬಂದಾಗ, ಅಂದರೆ ನಿಮ್ಮದೇನು ಇವತ್ತು 2ನೇ ತಾರೀಕು ರಿಸಲ್ಟ್ಸ್ ಬಂತಲ್ಲ ಮೊನ್ನೆ, ಆ ರೀತಿ ನನ್ನ ಟೈಮಲ್ಲಿ 2019 ರಿಸಲ್ಟ್ಸ್ ಬಂದಾಗ ನನಗೆ ಆಲ್ಮೋಸ್ಟ್ 26,000 ಆಲ್ಮೋಸ್ಟ್ 27,000 ಅಷ್ಟು ರಿಸಲ್ಟ್ಸ್ ಬಂದಿತ್ತು ನಂದು, ಅಂದರೆ ವೆಟರ್ನರಿ ರ್ಯಾಂಕಿಂಗ್. ಬಯಾಲಜಿಯಲ್ಲಿ 45 ಬಂದಿರಲಿಲ್ಲ, ಆವಾಗ 15 ಮಾರ್ಕ್ಸ್ ಬಂದಿತ್ತು ಔಟ್ ಆಫ್ 50ಗೆ. ಸೊ ಅದಾದಮೇಲೆ ಹೋಗಿ ಸಾಕಷ್ಟು ಒಂದಷ್ಟು ಪ್ರೊಸೀಜರ್ಗಳನ್ನ ನಡೆಸಬೇಕಾಗಿತ್ತು. ಅದ್ರ ಬಗ್ಗೆ ದೊಡ್ಡ ಕಥೆನೇ ಇದೆ. ಲೈಕ್ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಬಯಾಲಜಿಯಲ್ಲಿ ನಂದೇನು ಕ್ವೆಶನ್ ಪೇಪರ್ ಬಂದಿತ್ತು ಅದ್ರ ಜೊತೆಗೆ OMR ಇತ್ತು. OMR ಅಲ್ಲಿ B1 ಅಂತ ಇತ್ತು ಆ್ಯಂಡ್ ಕ್ವೆಶನ್ ಪೇಪರ್ ಕೋಡ್ ಬಂದು A1 ಅಂತ ಇತ್ತು. ನಾನಾದಮೇಲೆ ಆ ಕ್ವೆಶನ್ ಪೇಪರಲ್ಲಿ ಅದನ್ನು ಚೇಂಜ್ ಮಾಡಿ ಆಲ್ಮೋಸ್ಟ್ 2 ಪೇಪರ್ನೂ ಅದನ್ನೇ ಕಂಟಿನ್ಯೂ ಮಾಡಿದೆ ನಾನು. ಕ್ವೆಶನ್ ಪೇಪರೇ ಬೇರೆ ಕೊಡು, OMR ಬೇರೆ ಕೊಡು. ಆದ್ರೂ ಕಾಲೇಜವರು ಅಲ್ಲಿನ ಏನು ಎಕ್ಸಾಮಿನೇಷನ್ ಸೆಂಟರ್ ಇತ್ತಲ್ಲ, ಆ ಕಾಲೇಜ್ನವ್ರು ಹೇಳಿದ್ದು ಕೇಳಿಸ್ಕೊಂಡು ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದ್ರ ಪ್ರಕಾರನೇ ನನಗೇನು ಡಿಫ್ರೆಂಟ್ ಬಂದಿದ್ರು ಕೂಡ ನಾನೇ ಅದನ್ನು ಮ್ಯಾಚ್ ಮಾಡೋ ಥರ ಮಾಡಿ ಅಟೆಂಡ್ ಮಾಡಿದ್ದೆ. ಅದಾದಮೇಲೆ ಹೋಗಿ KEಯಲ್ಲಿ ಫೈಟ್ ಮಾಡಿ ಆಮೇಲೆ ನನ್ನ ರ್ಯಾಂಕ್ ಈ ರೀತಿ ಬಂದಿರುವಂಥದ್ದು. ಸೊ ಅದಕ್ಕೆ ನನಗೆ G55 ಅಂತ ಬಂತು. ತೊಂದರೆ ಇಲ್ಲ, ನೀವು ಮಾರ್ಕ್ಸ್ ಇವಾಗ ಎಂಟ್ರಿ ಮಾಡಿದ ಕೂಡಲೇ ನಿಮಗೂ ಕೂಡ G55 ಅಂತಲೇ ಸಪ್ರೇಟ್ ಒಂದು ರ್ಯಾಂಕಿಂಗ್ ಬರುತ್ತೆ, ಆಯಿತಾ? ದಟ್ಸ್ ಇಟ್. ಅಂದರೆ ನಂದು ಫಸ್ಟ್ 27,000 ಇತ್ತು. ಅದಾದಮೇಲೆ ಸೆಕೆಂಡ್ ಟೈಮ್ ರ್ಯಾಂಕಿಂಗ್ ಬಂದಾಗ ನೀವೇ ನೋಡ್ಬೋದು 5,000 ಆಗಿದೆ. ಆ್ಯಂಡ್ ಪ್ರಾಕ್ಟಿಕಲ್ ರ್ಯಾಂಕ್ 1,200 ಏನೋ ಇತ್ತು ಫಸ್ಟು, ಇವಾಗ 84 ಆಗಿದೆ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಟು ಸೇ. ಮಾರ್ಕ್ಸ್ ಎಂಟ್ರಿ ಮಾಡಿ, ಖಂಡಿತ ರಿಸಲ್ಟ್ಸ್ ಬರುತ್ತೆ. ಯಾರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು 4 ದಿನ ಅಂತೂ ವೆಯ್ಟ್ ಮಾಡಿ. ಆ ಒಂದು ಲಿಂಕ್ ಬರುತ್ತಲ್ಲ, ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ, ಅದನ್ನು ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ಬಂದ ಕೂಡಲೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.